ಎಲ್ಲ ನಮ್ಮ ಚಾಲಕ ಸಹೋದರ ಸಹೋದರಿಯರಿಗೆ ನಮಸ್ಕಾರ. ಅವಸರದ ಅನುಕೂಲತೆಗಾಗಿ ಡೆಪಾಸಿಟ್ ಎಟಿಎಂ ಅನ್ನು ಉಪಯೋಗಿಸುವಂತಹ ವಿಧಾನವನ್ನು ಒಂದ್ಸಾರಿ ನೋಡಿಕೊಂಡು ಬರೋಣ ಬನ್ನಿ. ಎಟಿಎಂ ಮಷಿನ್ಗೆ ಕಾರ್ಡ್ ಹಾಕಿದ ತಕ್ಷಣವೇ ಡೆಪಾಸಿಟ್ ಅಂತ ಬರುತ್ತೆ. ಡೆಪಾಸಿಟ್ ಅಂತ ಓಕೆ ಮಾಡಿದ ಮೇಲೆ ನಮ್ಮ ಖಾತೆಗೆ ಹಣ ಠೇವಣಿ ಆದ ಮೇಲೆ ಪ್ರಿಂಟ್ ಸ್ಲಿಪ್ ಬರಲ್ಲ ಅಂತ ಹೇಳ್ತಾ ಇದೆ. ಓಕೆ ಎಸ್ ಅಂತ ಮಾಡಿದ್ದೀನಿ. ಅದಾದ ಬಳಿಕ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಡೆಪಾಸಿಟ್ ಅಂತ ಕಂಟಿನ್ಯೂ ಮಾಡ್ತಾನೆ. ಕ್ಯಾಶ್ ಡೆಪಾಸಿಟ್ ಅಂತ ಕಂಟಿನ್ಯೂ ಮಾಡಿದ ಮೇಲೆ ಒಂದು ಸಾರಿಗೆ 1 ಲಕ್ಷ ಮಾತ್ರ ಠೇವಣಿ ಮಾಡಬಹುದು ಅಂತ ಹೇಳ್ತಾ ಇದೆ. ಕಂಟಿನ್ಯೂ ಮಾಡ್ತಾನೆ. 10 ಅಂಕಿಯ ಮುಂದಿನ ಯಾವ್ದಾದ್ರು ಒಂದು ಅಂಕಿಯನ್ನ ನಮೂದಿಸ್ತಾ ಇದ್ದೇನೆ. ಎಟಿಎಂ ಪಿನ್ ಅನ್ನ ನಮೂದಿಸ್ತಾ ಇದ್ದೇನೆ. ನಮ್ದು ಸೇವಿಂಗ್ ಅಕೌಂಟ್ ಆದ್ದರಿಂದ ಸೇವಿಂಗ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಎಟಿಎಂ ಅಲ್ಲಿ ದುಡ್ಡು ಇಡುವಾಗ ನೆನಪಿರ್ಲಿ 100, 500, 200 ನೋಟ್ ಇದ್ರೆ ಮಾತ್ರ ತಗೊಳತ್ತೆ. ನನ್ನ ಹತ್ರ 200, 500 ರೂಪಾಯಿ ನೋಟ್ ಇದೆ. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದುಡ್ಡನ್ನ ಇಟ್ಟು ಕೊಟ್ಟಿರುವ ಹಣವನ್ನ ಪರಿಶೀಲನೆ ಮಾಡಿ ಕೌಂಟ್ ಮಾಡಿ ಇಟ್ಕೊಳ್ತದೆ ಎಟಿಎಂ. ಒಂದು ವೇಳೆ ಕೊಟ್ಟಿರುವ ನೋಟ್ ಏನಾದ್ರೂ ಮೂಲೆ ಎಡ್ಜ್ ಏನಾದ್ರೂ ಬೆಂಡ್ ಆಗಿದ್ರೆ ಫೋಲ್ಡ್ ಆಗಿದ್ರೆ ಅದು ಮತ್ತೆ ವಾಪಸ್ ಕೊಡತ್ತೆ. ಅದನ್ನ ಸರಿಪಡಿಸಿ ನಾವು ಮತ್ತೆ ಎಟಿಎಂ ಒಳಗಡೆ ಹಣವನ್ನ ಇಟ್ಟಾಗ ಅದು ಮತ್ತೆ ಮರುಪರಿಶೀಲನೆ ಮಾಡಿ ಕೌಂಟ್ ಮಾಡಿ ಇಷ್ಟು ಹಣವನ್ನ ನೀವು ಡೆಪಾಸಿಟ್ ಮಾಡಿದ್ದೀರಿ ಅಂತ ತೋರಿಸ್ತದೆ. ನೋಡಿ, ಈಗ ಮತ್ತೆ ಒಂದ್ಸಾರಿ ಹಣವನ್ನ ಅದರ ಒಳಗಡೆ ಇಡ್ತಾ ಇದ್ದೇವೆ. ಈಗ ಕೊಟ್ಟಿರುವ ಹಣ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿದ್ರೆ ಮುಗೀತು. ನಮ್ಮ ಖಾತೆಗೆ ಹಣ ಠೇವಣಿ ಆಗಿರ್ತದೆ. ಸಮಯದ ಅಭಾವ ಇದ್ದಾಗ ಡೆಪಾಸಿಟ್ ಎಟಿಎಂ ಅನ್ನ ಬಳಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು.